ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಆದರೆ ಈ ಬೇಸಿಗೆಯ ತುಂಬ ಬಿಸಿಲಾಗಿರೋದ್ರಿಂದ ಬೇಸಿಗೆಗೆ ತುಂಬ ದಾಹ ಆಗ್ತಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಸಮ್ಮರ್ ಸ್ಪೆಷಲ್ ಆದ ಸಮ್ಮರ್ ಡ್ರಿಂಕ್ ಮಸ್ಕ್ ಮಿಲನ್ ಶರ್ಬತ್ ಹೇಗೆ ಮಾಡೋದು ಅಂತ ತೋರ್ಸಕ್ಕೆ ಹೊರಟಿದ್ದೀವಿ. ಬನ್ನಿ ಹಾಗಾದರೆ ನೋಡೋಣ ಈಸಿಯಾಗಿ ಕ್ವಿಕ್ಕಾಗಿ ಹೇಗೆ ಮಸ್ಕ್ ಮಿಲನ್ ಶರ್ಬತ್ ಮನೆಯಲ್ಲೇ ಮಾಡಿಕೊಂಡು ಕುಡಿಬೋದು ಅಂತ ಹೇಳೋಣ. ಶರ್ಬತ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: 1/4 ರಿಂದ ಅರ್ಧ ಲೀಟ್ರಷ್ಟು ಹಾಲು. ನಿಮ್ಮದು ಮಸ್ಕ್ ಮಿಲನ್ ಯಾವ ಸೈಜ್ ಇರುತ್ತೋ ಅದ್ರ ಮೇಲೆ ನಾವು ಮಾಡ್ಕೋಬೇಕಾಗತ್ತೆ. ಒಂದು ಸ್ವಲ್ಪ 2 ರಿಂದ 3 ಚಮಚದಷ್ಟು ಕಸ್ಟರ್ಡ್ ಪೌಡರು, ಮತ್ತು ಈ ಸಬ್ಜಾ ಸೀಡ್ಸು ಸ್ವಲ್ಪ 1 ರಿಂದ 2 ಟೇಬಲ್ ಸ್ಪೂನ್ ಅಷ್ಟು, ಮತ್ತು ಸಬ್ಬಕ್ಕಿ ಬಂದು ಒಂದು 5 ರಿಂದ 6 ಅವರ್ ಸೋಕ್ ಮಾಡಿ ಇಟ್ಕೋಬೇಕು. ಸೋಕ್ ಮಾಡ್ಕೊಂಡಿರೋದು ಸಬ್ಬಕ್ಕಿ, ಸಕ್ಕರೆ ಸ್ವಲ್ಪ. ನಾವು ಕಸ್ಟರ್ಡ್ ಪೌಡ್ರು ಇಲ್ಲಿ ಯೂಸ್ ಮಾಡ್ತಿರೋದು ಬ್ರೌನ್ದು ಕಸ್ಟರ್ಡ್ ಪೌಡರ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ನೀವು ಯಾವ್ದು ಬೇಕಾದ್ರೆ ಕಸ್ಟರ್ಡ್ ಪೌಡರ್ ಯೂಸ್ ಮಾಡ್ಕೋಬೋದು. ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡಿ. ಈಗ ಒಂದು ಬೌಲ್ಗೆ 1 ಟೇಬಲ್ ಸ್ಪೂನಷ್ಟು ಸಬ್ಜಾ ಹಾಕ್ಕೋಬೇಕು. ಈ ಸಬ್ಜಾನ ನೆನೆಸ್ಕೋಬೇಕು. ಸಬ್ಜಾನ ನೆನೆಸ್ಕೊಂಡು 1 ತಾಸಷ್ಟು 1 ರಿಂದ 1.5 ತಾಸು ಬಿಟ್ಟರೆ ನೋಡಿ. ಈಗ ಸಬ್ಬಕ್ಕಿ ಸಹ ಅಷ್ಟೇ ಚೆನ್ನಾಗಾಗಿರುತ್ತೆ. ಸೊ ಸಬ್ಬಕ್ಕಿ ಸಹ ನೆನಿಬೇಕು. 5 ರಿಂದ 6 ತಾಸು ಸಾಕು ನಮಗೆ. 4 ರಿಂದ 5 ತಾಸು ಆಗೋದು, 5 ತಾಸು ನೆನಿಬೇಕು ಮಿನಿಮಮ್ಮು. ಸೊ ನೆಂದು ಈ ಥರ ಆಗಿರುತ್ತೆ. ಫಸ್ಟ್ ನಾವು ಸಬ್ಬಕ್ಕಿನ ಬೇಯಿಸ್ಕೊಳ್ಳೋಣ ಬನ್ನಿ. ಈಗ ಸಬ್ಬಕ್ಕಿ ಬೇಯೋದಕ್ಕೆ ನೀರಿಟ್ಕೊಂಡು, ಈಗ ಈ ಸಬ್ಬಕ್ಕಿ ಬೇಯೋ ಅಷ್ಟರಲ್ಲಿ ನಾವು ಈ ಕಸ್ಟರ್ಡ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟು ಒಂದು ಕಸ್ಟರ್ಡ್ನ 1 ರಿಂದ 1.5 ಚಮಚದಷ್ಟು ನಾವು ಕಸ್ಟರ್ಡ್ ತೊಗೊಳ್ಳೋಣ. 1.5 ಚಮಚದಷ್ಟು ಕಸ್ಟರ್ಡ್ ತೊಗೊಂಡಿದ್ದೀವಿ. ಈಗ ಇದು ಕಾಯಿಸಿಟ್ಕೊಂಡಿರೋ ಹಾಲನ್ನ, ತಣ್ಣಗಿರೋ ಹಾಲನ್ನ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ. ಗಂಟಿಲ್ದರೆ ಫಸ್ಟು ಕಸ್ಟರ್ಡ್ನ ಕಲಿಸ್ಕೋಬೇಕಾಗುತ್ತೆ. ಈ ಥರ ಕಸ್ಟರ್ಡ್ನ ನೀಟಾಗಿ ಕಲಿಸ್ಕೋಬೇಕು ಗಂಟು. ಈಗ ನೋಡ್ಬೋದು ನೀವು, ಒಂದು ಲಂಪ್ ಫಾರ್ಮ್ ಆಗಬಾರ್ದು. ಆ ಥರ ಕಸ್ಟರ್ಡ್ನ ತಣ್ಣಗಿರೋ ಹಾಲಲ್ಲಿ ಕಲಿಸಿಟ್ಕೋಬೇಕು. ಈಗ ನೋಡ್ಬೋದು ನೀರು ಕುದೀತಾ ಇದೆ. ಸಬ್ಬಕ್ಕಿ ಬೇಯಿಸ್ಕೊಂಡು ಇಟ್ಕೊಂಡಿದ್ವಲ್ಲ, ನೀರು ಕುದೀತಾ ಇದೆ. ಅದಕ್ಕೆ ನಾವು ಸೋಕ್ ಮಾಡಿಟ್ಟಿರ್ತೀವಲ್ಲ, ಒಂದು 5 to 6 ಅವರ್ಸ್ ಆ ಸಬ್ಬಕ್ಕಿನ ಹಾಕ್ಕೊಂಡ್ಬಿಡೋಣ. ಈಗ ಇಲ್ಲಿ ನಾವು ಒಂದು ಪಾತ್ರೆಗೆ ಹಾಲು ಇಟ್ಕೊಂಡಿದ್ದೀವಲ್ಲ, ಒಂದು 1/4 ಲೀಟ್ರಷ್ಟು, ಇಲ್ಲಾಂದರೆ ಒಂದು 2.5 ಕಪ್ಪಷ್ಟು ಹಾಲನ್ನ ಪಾತ್ರೆಗೆ ಹಾಕ್ಕೊಳ್ಳೋಣ. ಈ ಹಾಲು ಕಾಯಿಲಿ. ಇಲ್ಲಿ ನೋಡ್ಬೋದು ಸಬ್ಬಕ್ಕಿ ಬೇಯ್ತಾ ಇರುತ್ತೆ. ಒಂದು 5 ರಿಂದ 10 ನಿಮಿಷ, ಒಂದು 10 ನಿಮಿಷ ಮ್ಯಾಕ್ಸಿಮಮ್ ಅದು ಬೇಯಬೇಕು. ಸ್ವಲ್ಪ ಬೇಯಲಿ ಸಬ್ಬಕ್ಕಿ. ಇವಾಗ ನೋಡ್ಬೋದು ಸಬ್ಬಕ್ಕಿ ಚೆನ್ನಾಗಿ ಬೆಂದಿದೆ. ಸೊ ಇದನ್ನು ಬಸ್ಕೊಳ್ಳೋಣ. ಈಗ ನೋಡ್ಬೋದು ಸಬ್ಬಕ್ಕಿ ಹೇಗೆ ಬಂದಿದೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಸಬ್ಬಕ್ಕಿ ಎಲ್ಲ ಗ್ಲಾಸಿಯಾಗಿ ಟರ್ನ್ ಆಗುತ್ತೆ. ವೈಟ್ ಕಲರ್ ಸಬ್ಬಕ್ಕಿ ಎಲ್ಲ ಗ್ಲಾಸ್ ಫಿನಿಶಾಗಿ ಟರ್ನ್ ಆಗುತ್ತೆ. ಎಲ್ಲ ಸಬ್ಬಕ್ಕಿನೂ ಗ್ಲಾಸ್ ಈ ಥರ ಆಗುತ್ತೆ. ಸಬ್ಬಕ್ಕಿ ಬೆಂದಿದೆ ಅಂತ ಅರ್ಥ. ಅದನ್ನು ಬಸ್ಕೊಳ್ಳೋಣ. ಬಸ್ಬಿಟ್ಟು ಸ್ವಲ್ಪ ತಣ್ಣೀರು ಹಾಕ್ಕೊಂಡ್ರೆ ಅದು ಒಂದಕ್ಕೊಂದು ಅಂಟೋದಿಲ್ಲ. ಈಗ ಹಾಲಿಗೆ ಚೆನ್ನಾಗಿ ಬಾಯ್ಲ್ ಆಗ್ತಿದೆ. ಈಗ ನಾವು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳೋಣ. ಸಕ್ಕರೆ ಬಂದು ನಮಗೆ ಸ್ವೀಟ್ ತಕ್ಕಂಗೆ ಹಾಕ್ಕೋಬೇಕು. ನಾನಿಲ್ಲಿ ಒಂದು 3 ಚಮಚದಷ್ಟು ಸಕ್ಕರೆ ಹಾಕ್ಕೊಂಡಿದ್ದೇನೆ. 3 ರಿಂದ 3.5 ಹಾಕ್ಕೋಬೋದು. ಸಕ್ಕರೆ ಕಮ್ಮಿ ಬೇಕಂದ್ರೆ ಕಮ್ಮಿ ಹಾಕ್ಕೋಬೋದು, ಇನ್ನೊಂದು ಹಾಕ್ಕೋಬೋದು. ಸಕ್ಕರೆ ಕರಗಲಿ ಫಸ್ಟು. ಈಗ ನೋಡ್ಬೋದು ಸಕ್ಕರೆ ಎಲ್ಲ ಕರಗಿದೆ. ಸೊ ಈ ಹಂತದಲ್ಲಿ ನಾವು ಆಗಲೇ ತಣ್ಣಗಿರೋ ಹಾಲಿಗೆ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಆ ಕಸ್ಟರ್ಡ್ನ ಹಾಕ್ಕೊಳ್ಳೋಣ. ನೀವು ಯಾವ ಫ್ಲೇವರ್ ಬೇಕನ್ನ ಕಸ್ಟರ್ಡ್ ತೊಗೋಬೋದು. ನೀಟಾಗಿ ಕಸ್ಟರ್ಡ್ ಹಾಕ್ಕೊಳ್ಳೋಣ. ಆದಷ್ಟು ನಾವು ಇದನ್ನು ಮಾಡಬೇಕಾದ್ರೆ ಕಸ್ಟರ್ಡ್ನ ಸಿಮ್ಮಲ್ಲಿ ಇಟ್ಕೋಬೇಕು. ಮತ್ತು ಏಕೆಂದರೆ ಹಾಲು ತಿಕ್ಕಾಗ್ತಾ ಬರುತ್ತೆ ನಮಗೆ. ಕಸ್ಟರ್ಡ್ ಹಾಕಿದ್ಮೇಲೆ ಸ್ವಲ್ಪ ಹಾಲಿನಿದು ತಿಕ್ಕಾಗ್ತಾ ಬರುತ್ತೆ, ಬಾಯ್ಲ್ ಆಗ್ತಾ ಅವಾಗ ಜಾಸ್ತಿ ಸ್ವಲ್ಪ ಸ್ಟಿರ್ ಮಾಡ್ತಾ ಇರಬೇಕು ಇದನ್ನು. ನಾವೀಗ ಮಸ್ಕ್ ಮಿಲನ್ ಶರ್ಬತ್ ಮಾಡ್ತಿರೋದ್ರಿಂದ ಇದು ನಮಗೆ ತುಂಬ ಇದಾಗೋದು ಬೇಡ, ಅಂದರೆ ತುಂಬ ತಿಕ್ಕಾಗೋದು ಬೇಡ. ಸೊ ಸ್ವಲ್ಪ ಸ್ಟಿರ್ ಮಾಡ್ತಾ ಇರೋಣ. ಈಗ ಕಸ್ಟರ್ಡ್ ಬಂದು ಈ ಥರ ಬಾಯ್ಲ್ ಆಗಿದೆ. ಸ್ವಲ್ಪ ತಿಕ್ಕು ಆಗಿದೆ. ನಮಗೆ ಇಷ್ಟೇ ಸಾಕು. ಯಾಕೆಂದರೆ ನಾವು ಇದು ಮಸ್ಕ್ ಮಿಲನ್ ಶರ್ಬತ್ ಮಾಡ್ತಿರೋದ್ರಿಂದ ಇಷ್ಟೇ ಸಾಕು ನಮಗೆ. ಇದನ್ನು ಆಫ್ ಮಾಡ್ಕೊಂಡು ಇದು ಕಂಪ್ಲೀಟ್ ಕೂಲ್ ಆಗಲಿ. ಅಷ್ಟರಲ್ಲಿ ನಾವು ಒಂದು ಮಿಕ್ಸಿ ಜಾರ್ಗೆ ಹಚ್ಚಿಟ್ಕೊಂಡಿರೋಂತಹ ಮಸ್ಕ್ ಮಿಲನ್ ಹಾಕ್ಕೊಳ್ಳೋಣ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಅಷ್ಟು ಮಸ್ಕ್ ಮಿಲನ್ ತೊಗೊಂಡು, ನಾವು ಆಲ್ರೆಡಿ ಅಲ್ಲಿ ಸಕ್ಕರೆ ಹಾಕಿರೋದ್ರಿಂದ ಇಲ್ಲಿ ನೋಡ್ಕೊಂಡು ಹಾಕ್ಕೊಳ್ಳೋಣ. ನಾನು ಬರೀ 1.5 ಚಮಚದಷ್ಟು ಸಕ್ಕರೆ ಹಾಕ್ಕೊತಿದ್ದೀನಿ, ಯಾಕೆಂದರೆ ಇದರಲ್ಲೂ ಸ್ವೀಟ್ ಇರುತ್ತೆ. 1.5 ಈಗ ಬನ್ನಿ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ನೋಡ್ಬೋದು ಮಸ್ಕ್ ಮಿಲನ್ ಜ್ಯೂಸ್ ರೆಡಿ ಆಗಿದೆ. ಬನ್ನಿ ಹಾಗಾದರೆ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಈಗ ಇದನ್ನು ಮಸ್ಕ್ ಮಿಲನ್ ಜ್ಯೂಸ್ನ ಬೌಲ್ಗೆ ಹಾಕ್ಕೊಳ್ಳೋಣ. ಈಗ ಈ ಹಂತದಲ್ಲಿ ನಾವು ಸಬ್ಬಕ್ಕಿ ಇರುತ್ತಲ್ವ, ಅದನ್ನು ಬೇಯಿಸ್ಕೊಂಡಿದ್ರು ಅದನ್ನು ಹಾಕ್ಕೋಬೇಕು ಜ್ಯೂಸ್ಗೆ. ಈಗ ಕಸ್ಟರ್ಡ್ ಮಾಡಿ ಇಟ್ಕೊಂಡಿದ್ವಲ್ಲ ಸ್ವಲ್ಪ ಲಿಕ್ವಿಡ್ ಥರ, ಸೊ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಈಗ ಇದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡೋಣ. ಸಬ್ಬಕ್ಕಿ ಮತ್ತು ಕಸ್ಟರ್ಡ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ಈಗ ಇದಕ್ಕೆ ಸಬ್ಜಾ ಸೀಡ್ಸ್ ಹಾಕ್ಕೋಬೇಕು. ನೆಂದಿರುತ್ತಲ್ಲ ಸಬ್ಜಾ ಸೀಡ್ಸ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಶರ್ಬತ್ನ.
ಈಗ ಶರ್ಬತ್ ಚೆನ್ನಾಗಿ ಮಿಕ್ಸ್ ಆಗಿದೆ. ಸಕ್ಕರೆ ಆಗಲೇ ಹೇಳ್ದಂಗೆ ಸಕ್ಕರೆ ಹಾಕೋಬೋದಿಲ್ಲ, ಸ್ವಲ್ಪ ಜೇನುತುಪ್ಪ ಬೇಕಾನ ಹಾಕೋಬೋದು ನಾವು ಇದಕ್ಕೆ. ಈಗ ಶರ್ಬತ್ ರೆಡಿ ಆಗಿದೆ. ಸೊ ಇದನ್ನು ಬನ್ನಿ ಹಾಗಾದ್ರೆ ಸರ್ವ್ ಮಾಡೋಣ. ಇವಾಗ ಈ ಶರ್ಬತ್ನ ಗ್ಲಾಸ್ಗೆ ಹಾಕೊಳ್ಳೋಣ. ನೋಡಿದ್ರಲ್ಲ ಹೇಗೆ ನಾವು ರುಚಿಕರವಾದಂತಹ ಸಮ್ಮರ್ ಸ್ಪೆಷಲ್ ಮಸ್ಕ್ಮಿಲನ್ ಶರ್ಬತ್ ಮಾಡಿದ್ವಿ ಅಂತ ಹೇಳಿಬಿಟ್ಟು. ದಯವಿಟ್ಟು ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಫಾಲೋ ಮಾಡ್ತಿಲ್ವೋ ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ, ಲೈಕ್ ಮಾಡಿ. ಈ ಶರ್ಬತ್ನ ಮನೇಲಿ ಈ ಸಮ್ಮರ್ಗೆ ಟ್ರೈ ಮಾಡಿ, ಮನೇಲೇ ಕುಡಿದು ಹೇಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಂತ ಹೇಳ್ತಾ ಮುಂದಿನ ಅದ್ಭುತವಾದ ಸಮ್ಮರ್ ಸ್ಪೆಷಲ್ ರೆಸಿಪಿಯೊಂದಿಗೆ ಸಿಗೋಣ. ಅಂಟಿಲ್ ದೆನ್ ಸಿ ಯು, ಬಾಯ್, ಟೇಕ್ ಕೇರ್.